ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಿಕಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ 2025-26 ಮಾಡಲ್ ಪೇಪರ್ 2ನ 6 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡಿದ್ವಿ. ಸೊ ಇದು ಒಂದು ಲಾಸ್ಟ್ ಪಾರ್ಟ್ 4 ಮಾರ್ಕ್ಸ್ ಕ್ವಶನ್ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಕ್ವಶನ್ ನಂಬರ್ 47 ಏನಿದೆ, ಇಫ್ ಎ ಇಸ್ ಈಕ್ವಲ್ ಟು 2 3 1 2 ಅಂತ 2/2 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಸ್ಯಾಟಿಸ್ಫೈಸ್ ದ ಇಕ್ವೇಶನ್ a ಸ್ಕ್ವೇರ್ ಮೈನಸ್ 4a ಪ್ಲಸ್ i ಈಕ್ವಲ್ ಟು 0 ಮ್ಯಾಟ್ರಿಕ್ಸ್. ದೆನ್ ಫೈಂಡ್ ದ ಇನ್ವರ್ಸ್ ಆಫ್ a ಯೂಸಿಂಗ್ ದಿಸ್ ಇಕ್ವೇಶನ್ where I is the identity matrix of order 2 and O is the zero matrix of order 2 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಈ ಒಂದು ಈಕ್ವೇಶನ್ ನ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಪ್ರೂವ್ ಮಾಡೋಣ. ಓಕೆನಾ? ಸೊ ಅಂದ್ರೆ ಫಸ್ಟ್ ಈಗ ಏನ್ ಫೈಂಡ್ ಔಟ್ ಮಾಡ್ಕೋಬೇಕು, ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಇಲ್ಲಿ ಎ ಸ್ಕ್ವೇರ್ ನ ಬರೆಯೋಣ. ಸೊ ಎ ಸ್ಕ್ವೇರ್ ಏನಂತ ಬರೀಬಹುದು, ಎ ಇಂಟು ಎ ಅಂತ ಬರೀಬಹುದು. ಸೊ ಅಂದ್ರೆ ಇಲ್ಲಿ ಮ್ಯಾಟ್ರಿಕ್ಸ್ ಏನಿದೆ 2 3 1 2 ಇದೆ. ಸೊ ಇನ್ನೊಂದ್ಸರಿ ಬರೆಯೋಣ 2 3 1 2. Now let us multiply these two. Okay na? So how to multiply ಮಾಡಬೇಕು, take first row and multiply with first column ಹೌದಾ. So 2 2s are 4 plus 3 1s are 3. So next take first row multiply with the second column. So 2 3s are 6 plus 3 2s are 6. Okay, so next ಅದೇ ತರ ಈಗ ಸೆಕೆಂಡ್ ರೋ ತಗೊಂಡು ಫಸ್ಟ್ ಕಾಲಮ್ ಮಲ್ಟಿಪ್ಲೈ ಮಾಡೋಣ. 1 2s are 2 plus 2 1s are 2. Similarly, second row ತಗೊಂಡು second column multiply ಮಾಡೋಣ. So 1 3s are 3 plus 2 2s are 4. Okay, so ಇದನ್ನ ಸಿಂಪ್ಲಿಫೈ ಮಾಡಿ ಬರೆದ್ರೆ 4 plus 3 ಅಂದ್ರೆ 7 ಆಯ್ತು, 6 plus 6 ಅಂದ್ರೆ 12 ಆಯ್ತು, 2 plus 2 ಅಂದ್ರೆ 4 ಆಯ್ತು, 3 plus 4 ಅಂದ್ರೆ 7 ಆಯ್ತು. Okay, so this is a square matrix. So next ಏನ್ ಫೈಂಡ್ ಔಟ್ ಮಾಡಬೇಕು, 4 into a ಹೌದಾ. ಸೊ 4a matrix ಅಂದ್ರೆ ಏನ್ ಮಾಡಬೇಕು, ಜಸ್ಟ್ 4 ನ ಎಲಿಮೆಂಟ್ ನ ಈ ಕಂಪ್ಲೀಟ್ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಮಾಡಬೇಕು. ಓಕೆ, 4a ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ ನಮಗೆ ಇಲ್ಲಿ 4 2s are 8, 4 3s are 12, then 4 1s are 4, 4 2s are 8. ಸೊ ಇದು ನಮಗೆ 4a ಮ್ಯಾಟ್ರಿಕ್ಸ್ ಬಂತು. ಸೊ ನೆಕ್ಸ್ಟ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ 2 x 2 ಅಂದ್ರೆ ಏನ್ ಬರೀತೀವಿ ನಾವು, ಯೂಶುವಲಿ 1 0 0 1 ಅಂತ ಬರೀತೀವಿ. ಓಕೆನಾ? ಸೊ ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ನ ಕನ್ಸಿಡರ್ ಮಾಡೋಣ. ಸೊ ಕನ್ಸಿಡರ್ LHS. ಸೊ ಏನಿದೆ LHS, a ಸ್ಕ್ವೇರ್ ಮೈನಸ್ 4 into a plus I. Okay, so that is a square ಅಂದ್ರೆ ಏನಿದೆ ಇಲ್ಲಿ ನಮಗೆ 7 12 4 and 7 ಇದೆ. So this is a square matrix minus, so next ಏನಿದೆ 4a. so 4a matrix ಏನಂತ ಇದೆ ಇಲ್ಲಿ 8 12 4 and 8. Okay, so plus identity matrix. so identity matrix ಏನಂತ ಬರ್ತೀವಿ ಇಲ್ಲಿ 1 0 0 1. Okay, so ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಪರೇಷನ್ ಮಾಡ್ಬೇಕು. ಇಲ್ಲಿ 7 minus 8 ಅಂದ್ರೆ -1 ಆಗುತ್ತೆ, -1 plus 1 ಅಂದ್ರೆ ಏನಾಯ್ತು ಈಗ 0 ಆಯ್ತು. ನೆಕ್ಸ್ಟ್ 12 minus 12 ಅಂದ್ರೆ 0, 0 plus 0 ಅಂದ್ರೆ 0 ಆಯ್ತು. ನೆಕ್ಸ್ಟ್ 4 minus 4 ಅಂದ್ರೆ 0, 0 plus 0 ಅಂದ್ರೆ 0 ಆಯ್ತು. ಸಿಮಿಲರ್ಲಿ 7 minus 8 ಅಂದ್ರೆ -1, -1 plus 1 ಅಂದ್ರೆ ಅಗೇನ್ ಗೆಟ್ ಕ್ಯಾನ್ಸಲ್ 0. ಸೊ ದಟ್ ಈಸ್ ಈಕ್ವಲ್ ಟು 0 ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ಸೊ ಅಂದ್ರೆ ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ಎ ಅಂತಕ್ಕಂಥದ್ದು ಈ ಈಕ್ವೇಶನ್ ಸ್ಯಾಟಿಸ್ಫೈ ಮಾಡುತ್ತೆ ಅಂತ ಪ್ರೂವ್ ಮಾಡಿದ್ವಿ. ಸೊ ಈಗ ಏನ್ ಮಾಡಬೇಕು, ಇದರ ಇನ್ವರ್ಸ್ ನ ಫೈಂಡ್ ಔಟ್ ಮಾಡಬೇಕು ಬೈ ಯೂಸಿಂಗ್ ದಿಸ್ ಈಕ್ವೇಶನ್ ಹೌದಾ. ಸೊ ಇಲ್ಲಿ ಬರೆಯೋಣ. ಸೊ ಏನಿದೆ ಈಕ್ವೇಶನ್, a ಸ್ಕ್ವೇರ್ ಮೈನಸ್ 4a ಪ್ಲಸ್ i ಇಸ್ ಈಕ್ವಲ್ ಟು 0. ಓಕೆ, ಕನ್ಸಿಡರ್ ಅಂತ ಬರ್ದಿರೋಣ. ಸೊ ಈಗ ಏನ್ ಮಾಡೋಣ, ಪ್ರೀ ಮಲ್ಟಿಪ್ಲೈ a ಇನ್ವರ್ಸ್ ಆನ್ ಬೋತ್ ಸೈಡ್ ಮಾಡೋಣ. ಓಕೆ, ಸೊ ಪ್ರೀ ಮಲ್ಟಿಪ್ಲೈ a ಇನ್ವರ್ಸ್ ಆನ್ ಬೋತ್ ಸೈಡ್. ಸೊ ಅವಾಗ ಏನಾಗುತ್ತೆ, ಪ್ರೀ ಇನ್ವರ್ಸ್ ಅಂದ್ರೆ ಲೆಫ್ಟ್ ಮೋಸ್ಟ್ ಸೈಡ್ ನ ಮಲ್ಟಿಪ್ಲೈ ಮಾಡೋಣ. ಓಕೆ, ಸೊ ಇಲ್ಲಿ a ಇನ್ವರ್ಸ್ ಇಂಟು a ಸ್ಕ್ವೇರ್ ಮೈನಸ್ 4a ಇನ್ವರ್ಸ್ ಇಂಟು a ಪ್ಲಸ್ a ಇನ್ವರ್ಸ್ ಇಂಟು i ಇಸ್ ಈಕ್ವಲ್ ಟು a ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್. ಓಕೆ, a ಇನ್ವರ್ಸ್ ಇಂಟು a ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, ಇಲ್ಲಿ a ಆಗುತ್ತೆ, ಮೈನಸ್ 4 ಇಂಟು a ಇನ್ವರ್ಸ್ ಇಂಟು a ಮ್ಯಾಟ್ರಿಕ್ಸ್ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗುತ್ತೆ, ಪ್ಲಸ್ a ಇನ್ವರ್ಸ್ ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ನಮಗೆ a ಇನ್ವರ್ಸ್ ಮ್ಯಾಟ್ರಿಕ್ಸ್ ಬರುತ್ತೆ. ಸೊ ಇಲ್ಲಿ a ಇನ್ವರ್ಸ್ ಇಂಟು 0 ಮ್ಯಾಟ್ರಿಕ್ಸ್ ಅಂದ್ರೆ ಮತ್ತೆ ನಮಗೆ 0 ಮ್ಯಾಟ್ರಿಕ್ಸ್ ಸಿಗುತ್ತೆ. ನಮ್ಗೆ ಏನ್ ಬೇಕು, a ಇನ್ವರ್ಸ್ ಬೇಕು. ಸೊ ಈ ಎರಡು ಮ್ಯಾಟ್ರಿಕ್ಸ್ ಗಳನ್ನ ರೈಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡೋಣ. ಸೊ ಅವಾಗ a ಇನ್ವರ್ಸ್ ಇಸ್ ಈಕ್ವಲ್ ಟು, ಸೊ ನೆಗೆಟಿವ್ ಇರೋದೇನಾಗುತ್ತೆ ಇಲ್ಲಿ ಪಾಸಿಟಿವ್ ಆಗುತ್ತೆ, ಅಂದ್ರೆ 4i ಮ್ಯಾಟ್ರಿಕ್ಸ್ ಫಸ್ಟ್ ಬರೀತೀನಿ. ಇಲ್ಲಿ ಪ್ಲಸ್ a ಮ್ಯಾಟ್ರಿಕ್ಸ್ ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ a ಮ್ಯಾಟ್ರಿಕ್ಸ್ ಆಗುತ್ತೆ. ದಟ್ ಮೀನ್ಸ್ 4 ಇಂಟು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನಂತ ಬರೀಬಹುದು, 4 0 0 ಅಂಡ್ 4 ಅಂತ ಬರೀಬಹುದು, ಮೈನಸ್
ಮ್ಯಾಟ್ರಿಕ್ಸ್ ಏನ ಬರೀಬೇಕು. ಓಕೆ, ಮ್ಯಾಟ್ರಿಕ್ಸ್ ಏನಲ್ಲಿ ಏನೇನಿದೆ ಎಲಿಮೆಂಟ್ಸ್ 2 3 1 2 ಇದೆ ಹೌದಾ. 2 3 1 2. ಓಕೆ, ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ಒನ್, ಸೊ ನಮ್ಗೆ ಏನ್ ಬರುತ್ತೆ 4 minus 2 ಅಂದ್ರೆ 2, 0 minus 3 ಅಂದ್ರೆ -3, then 0 minus 1 ಅಂದ್ರೆ -1, 4 minus 2 ಅಂದ್ರೆ 2. Okay, so this is required A inverse matrix. Okay, so this is the required answer, right? So next R question ಇದು 47 ಅಲ್ಲೇ. ಸೊ ಏನಿದೆ ಇಲ್ಲಿ, determine the value of k if f of x equal to k into cos x divided by pi minus 2x if x is not equal to pi by 2 and 3 if x equal to pi by 2 is continuous at x equal to pi by 2 ಅಂತ ಹೇಳ್ತಿದ್ದಾರೆ. ಓಕೆನಾ. ಸೊ ಇದು ಕಂಟಿನ್ಯೂಟಿ ತಗೊಳ್ಬೇಕು. ಕಂಟಿನ್ಯೂಟಿ ಅಂತ ಕೊಟ್ಟಿದ್ದಾರೆ ಆಲ್ರೆಡಿ x equal to pi by 2. ಸೊ ಅದನ್ನ ಯೂಸ್ ಮಾಡ್ಕೊಂಡು k ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಯಾವುದೇ ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗಬೇಕಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಮತ್ತೆ ಫಂಕ್ಷನಲ್ ವ್ಯಾಲ್ಯೂ ಈಕ್ವಲ್ ಆಗಿರ್ಬೇಕು ಹೌದಾ. ಸೊ ಈಗ ಫಸ್ಟ್ ಏನ್ ಬರೋಣ, ಇಲ್ಲಿ ಫಂಕ್ಷನಲ್ ವ್ಯಾಲ್ಯೂ ಬರೋಣ. ಸೊ at x equal to pi by 2. ಸೊ ಫಂಕ್ಷನಲ್ ವ್ಯಾಲ್ಯೂ, ಸೊ ಫಂಕ್ಷನಲ್ ವ್ಯಾಲ್ಯೂ ಏನು ಬರುತ್ತೆ, f of x is equal to ಅಥವಾ f of pi by 2 ಅಂತ ಬರೆಯೋಣ. ಓಕೆ, ಸೊ f of pi by 2 is equal to, ನೋಡಿ at x equal to pi by 2 f of x ಏನಿದೆ 3 ಇದೆ. ಸೊ ಹಂಗಂದ್ರೆ ಫಂಕ್ಷನಲ್ ವ್ಯಾಲ್ಯೂ ಏನಾಯ್ತು 3 ಆಯ್ತು. ಸೊ ನೆಕ್ಸ್ಟ್ ಏನ್ ಫೈಂಡ್ ಔಟ್ ಮಾಡಿ, ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನ ಫೈಂಡ್ ಔಟ್ ಮಾಡಿ. ಓಕೆ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್, ಸೊ ಹೆಂಗ್ ಬರೀತೀವಿ, ಲಿಮಿಟ್ f of x as x tends to pi by 2 minus, so that is limit. So x tends to pi by 2 minus ಅಂದ್ರೆ pi by 2 ಗಿಂತ ಕಡಿಮೆ. ಸೊ ಇಲ್ಲಿ x is not equal to pi by 2 ಅಂದ್ರೆ we can consider either x is less than pi by 2 as well as greater than pi by 2. ಸೊ ಇದೇ ಫಂಕ್ಷನ್ ಕನ್ಸಿಡರ್ ಮಾಡಬೇಕು. ಅಂದ್ರೆ ಈಗ f of x ಬದಲಾಗಿ ಏನು ಬರೀತೀನಿ, k cos x divided by pi minus 2x as x tends to pi by 2 minus. ಓಕೆನಾ. ಸೊ ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಈಗ put x is equal to pi by 2 minus h ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಅವಾಗ ಏನಾಗುತ್ತೆ, ಇದು ಲಿಮಿಟ್ k into cos, ಸೊ x ಬದಲು ಏನು ಬರೀತೀನಿ ನಾನೀಗ pi by 2 minus h whole divided by pi minus 2 into pi by 2 minus h ಅಂತ ಬರೀತೀನಿ. ಓಕೆ, ಸೊ ಇಲ್ಲಿ x ಏನಾದರೂ pi by 2 ಆದ್ರೆ pi by 2 is equal to pi by 2 minus h. ಸೊ pi by 2 ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ x tends to pi by 2 implies h tends to 0 ಅಂತ ಹೇಳ್ಬೋದು. ಓಕೆ, ಸೊ ಹಂಗಂದ್ರೆ ಇಲ್ಲಿ x tends to pi by 2 ಇರೋದು, ಇಲ್ಲಿ ಏನಾಗುತ್ತೆ h tends to 0 ಆಗುತ್ತೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಬರೆಯೋದಾದ್ರೆ ಲಿಮಿಟ್ ಆಸ್ h tends to 0 k into cos pi by 2 minus theta, ಅಂದ್ರೆ cos pi by 2 minus theta ಅಂದ್ರೆ ಏನಾಗುತ್ತೆ sin theta ಆಗುತ್ತೆ. ಓಕೆ, theta ಪ್ಲೇಸ್ ಅಲ್ಲಿ ಏನಿದೆ ಇಲ್ಲಿ h ಇದೆ. pi by 2 minus ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್, ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲಾನು ಪಾಸಿಟಿವ್ ಇರುತ್ತೆ. ಸೊ ಹಂಗಾಗಿ ಪಾಸಿಟಿವ್ ಕನ್ಸಿಡರ್ ಮಾಡೋಣ. ಸೊ ಡಿವೈಡೆಡ್ ಬೈ ಇಲ್ಲಿ pi minus 2 ನ ಮಲ್ಟಿಪ್ಲೈ ಮಾಡಿದ್ರೆ 2 to get cancel. ಸೊ ಇಲ್ಲಿ ಏನಾಗುತ್ತೆ pi minus ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ. ಸೊ ದಿಸ್ ಇಸ್ 2h. ಯಾ ಪ್ಲಸ್ pi minus pi get cancel. ಸೊ ಹಂಗಂದ್ರೆ ಇದೇನಂತ ಬರೀಬಹುದು ಈಗ, ಲಿಮಿಟ್ k into sin h divided by 2h as h tends to 0. ಓಕೆ, ಸೊ ಈಗ k by 2, ಸೊ ಇದನ್ನ ಕಾನ್ಸ್ಟೆಂಟ್ ಅಥವಾ ಕೋಎಫಿಷಿಯಂಟ್ ಅಂತ ಟ್ರೀಟ್ ಮಾಡೋಣ. ಸೊ ಇದನ್ನ ಲಿಮಿಟ್ ಇಂದ ಆಚೆ ಬರೋಣ. ಸೊ k by 2 into ಲಿಮಿಟ್ sin h divided by h as h tends to 0. ಸೊ ಬೈ ದ ಸ್ಯಾಂಡ್ವಿಚ್ ಥಿಯರಮ್ ಇದ್ರ ವ್ಯಾಲ್ಯೂ ಏನಾಗುತ್ತೆ ನಮಗೆ 1 ಆಗುತ್ತೆ. ಓಕೆ, ಬೈ ಸ್ಯಾಂಡ್ವಿಚ್ ಥಿಯರಮ್. ಓಕೆನಾ. ಸೊ ಹಂಗಂದ್ರೆ ಏನಾಯ್ತು ಈಗ k by 2 into 1, ಸೊ ದಟ್ ಈಸ್ ನಥಿಂಗ್ ಬಟ್ k by 2. ಸೊ ಇದೇನಿದು ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ. ಓಕೆ, ಸೊ ಅದೇ ತರ ಈಗ ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಓಕೆ, ಸೊ ದಟ್ ಈಸ್ RHL. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಹೆಂಗ್ ಫೈಂಡ್ ಔಟ್ ಮಾಡೋಣ, ಲಿಮಿಟ್ f of x as x tends to pi by 2 plus. ಓಕೆ, ಸೊ ಇಲ್ಲಿ ನೋಡಿ x is not equal to pi by 2 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಸೊ ನಾನು ಏನಂತ ಹೇಳಿದೆ ಆಲ್ರೆಡಿ, x is less than pi by 2 ಅಂತಾನು f of x ಇದೆ ಕನ್ಸಿಡರ್ ಮಾಡ್ತೀವಿ, x is greater than pi by 2 ಅಂದಾಗೂ f of x ಇದನ್ನೇ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಹಂಗಂದ್ರೆ ಇಲ್ಲಿ ಏನ್ ಬರೀಬೇಕು ನಾನು, k into cos x divided by pi minus 2x. ಓಕೆ, ಸಾರಿ ವಿತ್ ದ ಲಿಮಿಟ್ ಬರೆಯೋಣ.
So this is limit ಅಂತ consider. Okay, so that is equal to limit k into cos x divided by pi minus 2x as x tends to pi by 2 plus. Okay, so ಇಲ್ಲಿ ಏನು ಮಾಡೋಣ, put x is equal to pi by 2 plus h ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸಪೋಸ್ ಏನಾದರೂ x tends to pi by 2 ಆದ್ರೆ, x tends to pi by 2 ಆದ್ರೆ pi by 2 ಕ್ಯಾನ್ಸಲ್ ಆದ್ರೆ ಅಗೇನ್ h tends to 0 ಆಗುತ್ತೆ. ಸೊ ಹಂಗಂದ್ರೆ ಇದನ್ನ ಏನಂತ ಬರೀಬಹುದು ಈಗ ನಾವು, ಲಿಮಿಟ್ k into cos of pi by 2 plus h divided by pi minus 2 into x ಏನಂತ ಬರೀಬೇಕು, pi by 2 plus h ಆಗುತ್ತೆ. ಓಕೆ, ಸೊ here h tends to 0. That means limit as h tends to 0 k into cos pi by 2 plus ಅಂದ್ರೆ ನಮ್ಗೆ ಏನಾಗುತ್ತೆ, ಸೈನ್ ಆಗುತ್ತೆ, ಸೈನ್ h ಆಗುತ್ತೆ. ಸೊ pi by 2 plus ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ನೆಗೆಟಿವ್, ಸೊ ಹಂಗಾಗಿ ಮೈನಸ್ ಕನ್ಸಿಡರ್ ಮಾಡಿ, ಡಿವೈಡೆಡ್ ಬೈ pi ಮೈನಸ್, ಇಲ್ಲಿ ಒಳಗಡೆ 2 ಮಲ್ಟಿಪ್ಲೈ ಮಾಡಿದ್ರೆ 2 ಗೆಟ್ ಕ್ಯಾನ್ಸಲ್, ಏನು ಉಳಿತೈತಿ, pi ಉಳಿತೈತಿ, ಪ್ಲಸ್ ಇಂಟು ಮೈನಸ್ ಮೈನಸ್ 2h ಆಗುತ್ತೆ. ಇಯರ್ ಪ್ಲಸ್ pi ಮೈನಸ್ pi ಗೆಟ್ ಕ್ಯಾನ್ಸಲ್. ಸೊ ಇಲ್ಲಿ ಏನಂತ ಬರೀಬಹುದು, ಲಿಮಿಟ್ k into sin h divided by minus 2h as h tends to 0. So here minus get cancel. ಹೌದಾ, ಸೊ ಇದೇನಾಯ್ತು, ಮೈನಸ್ ಗೆಟ್ ಕ್ಯಾನ್ಸಲ್. ಸೊ ಅಗೇನ್ k by 2 ಒಂದು ಕೋಎಫಿಷಿಯಂಟ್ ಆಗುತ್ತೆ, ಅದನ್ನ ಲಿಮಿಟ್ ಇಂದ ಆಚೆ ಬರ್ಕೊಳ್ಳೋಣ. ಸೊ k by 2 into ಲಿಮಿಟ್, ಸೊ ಏನು ಉಳಿಯುತ್ತೆ ಮತ್ತೆ, sin h divided by h as h tends to 0. Again by the sandwich theorem, again its value will be 1. So that means by sandwich theorem. ಓಕೆ, ಸೊ ಹಂಗಂದ್ರೆ ನಮ್ಗೆ ಇಲ್ಲಿ ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಕೂಡ ಏನಾಯ್ತು ಈಗ, k by 2 into 1, that is nothing but k by 2 only. Okay, this is right hand limit. Okay, since f of x is continuous, at x is equal to pi by 2, therefore left hand limit must be equal to right hand limit, that must be equal to functional value at x equal to pi by 2, that is f of pi by 2. ಓಕೆನಾ, ಸೊ ನಮ್ಗೆ ಆಲ್ರೆಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಏನಂತ ಗೊತ್ತಿದೆ, LHL ವ್ಯಾಲ್ಯೂ k by 2 ಅಂತ ಇದೆ. ಸೊ ಇಲ್ಲಿ ಬರೋಣ, k by 2 is equal to ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಕೂಡ k by 2 ಬಂದಿದೆ, ಸೊ ನೀಡ್ ನಾಟ್ ರೈಟ್, ಅಂಡ್ ಫಂಕ್ಷನಲ್ ವ್ಯಾಲ್ಯೂ ಏನು ಬಂದಿದೆ, 3 ಬಂದಿದೆ. ಓಕೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ k is equal to 2 3s 6 ಆಗಿದೆ. ಸೊ ದಟ್ ಈಸ್ ದ ರಿಕ್ವೈರ್ಡ್ ವ್ಯಾಲ್ಯೂ ಆಫ್ k. ಓಕೆ, ಐ ಹೋಪ್ ಎಲ್ಲ ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗಣಿತಕಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮಾಡೆಲ್ ಪೇಪರ್ 3ನ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.